ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಕಥೆಯ ಪಯಣವನ್ನು ಮುಂದುವರಿಸೋಣ. ಇವತ್ತಿನ ಕತೆ ನನ್ನ ಆರಾಧ್ಯ ದೈವ ಕೃಷ್ಣನ ಕತೆ. ಒಮ್ಮೆ ಕೃಷ್ಣ ಹಾಗೂ ನಾರದರು ಮಾತಾಡ್ತಾ ಇರ್ತಾರಂತೆ. ಆಗ ಮಾತಾಡಬೇಕಾದ್ರೆ ಕೃಷ್ಣ ಹೇಳ್ತಾನಂತೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದು ಸಹ ಒಳ್ಳೆಯದಕ್ಕೆ, ಮುಂದೆ ಆಗೋದು ಸಹ ಒಳ್ಳೆಯದಕ್ಕೆ ಅಂತ. ಆಗ ನಾರದರು, ಹೌದಾ ಕೃಷ್ಣ, ಹಾಗಿದ್ರೆ ನನಗೆ ಒಂದು ನಿದರ್ಶನದ ಮೂಲಕ ಅಂದರೆ ಉದಾಹರಣೆಯ ಮೂಲಕ ನನಗೆ ಇದಕ್ಕೆ ಉದಾಹರಣೆಯನ್ನು ಕೊಡ್ತೀಯಾ ಅಂತ. ಆಗ ಕೃಷ್ಣ ಹೇಳ್ತಾನಂತೆ, ಸರಿ ಹಾಗಿದ್ರೆ ಭೂಲೋಕಕ್ಕೆ ಹೋಗೋಣ ಅಂತ. ನಾರದರಿಗೂ ತುಂಬ ದಿನ ಆಗಿಬಿಟ್ಟಿತ್ತು ಭೂಲೋಕಕ್ಕೆ ಬಂದು, ಬಹಳ ಖುಷಿ ಆಗತ್ತೆ. ಇಬ್ಬರೂ ಸಹ ಮಾರು ವೇಷದಲ್ಲಿ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದಾಗ ಅಲ್ಲಿ ಒಂದು ಪುಟ್ಟ ಗುಡಿಸಲಿರುತ್ತೆ. ಆ ಗುಡಿಸಲಿಗೆ ಅವರಿಬ್ಬರು ಹೋಗ್ತಾರೆ. ಮಾರು ವೇಷದಲ್ಲಿ ಬೇರೆ ಇರ್ತಾರೆ. ತುಂಬ ಮಳೆ ಬೇರೆ ಬರೋ ಹಾಗಿದೆ, ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ರಾತ್ರಿ ಉಳಿದುಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡ್ತೀರಾ ಅಂತ ಕೇಳ್ತಾರಂತೆ. ಆಗ ಪಾಪ ಬಡವರು ಹೇಳ್ತಾರಂತೆ, ಸ್ವಾಮಿ, ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸೌಕರ್ಯ ಇಲ್ಲ, ಆದರೆ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂದರೆ ಹೊಂದ್ಕೊಳ್ತೀರಾ, ಪರವಾಗಿಲ್ಲ ಅನ್ನೋದಿದ್ರೆ ಖಂಡಿತವಾಗ್ಲೂ ನಮ್ಮ ಮನೆ ಒಳಗೆ ಖಂಡಿತ ನೀವು ಉಳ್ಕೋಬೋದು. ಅತಿಥಿ ದೇವೋ ಭವ ಅಂತ ಹೇಳ್ತಾರೆ, ನೀವು ನಮ್ಮ ಮನೇಲಿ ಉಳ್ಕೊಂಡ್ರೆ ನಮಗೆ ಬಹಳ ಸಂತೋಷ ಆಗತ್ತೆ ಅಂತ ಹೇಳ್ತಾರಂತೆ. ಸರಿ ಅಂತ ಇಬ್ಬರು ಸಹ ಮನೆ ಒಳಗಡೆ ಹೋಗ್ತಾರೆ. ಗುಡಿಸ್ಲು ಅಲ್ಲಲ್ಲೇ ಸೋರಿಕೆಯ ಹಂಚಿರುತ್ತೆ, ಅಂದರೆ ಸೋರ್ತಾ ಇರುತ್ತೆ ಮನೆ. ಆಗ ಅವ್ರು ಹೇಳ್ತಾರಂತೆ, ಮನೆ ಸೋರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸಿಹಿಯಾದ ಮಾವಿನ ಹಣ್ಣನ್ನು ಅವ್ರ ಮುಂದೆ ತಂದಿಡ್ತಾರಂತೆ. ಅದು ತಿಂದ ತಕ್ಷಣ ತುಂಬ ಚೆನ್ನಾಗಿರುತ್ತಂತೆ. ಆಗ ಆ ಮನೆಯ ಯಜಮಾನ ಹೇಳ್ತಾನಂತೆ, ಇದು ನಮ್ಮ ಮರದ್ದೇ, ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ದೊಡ್ಡ ಮರ, ಆ ಮರದ್ದೇ ಈ ಮಾವಿನ ಹಣ್ಣು. ಕೇವಲ ನಮ್ಮ ಈ ಜೀವನ ಏನಿದೆ ಅದು ಆ ಮರದಿಂದನೇ ಸಾಕ್ತಾ ಇದೆ. ಹಾಗಾಗಿ ಆ ಹಣ್ಣನ್ನು ಮಾರಿ ನಾವು ಜೀವನವನ್ನು ಸಾಗಿಸ್ತೀವಿ. ಅದು ಬಿಟ್ಟರೆ ನಮಗೆ ಬೇರೆ ಯಾವ ಸೌಕರ್ಯವೂ ಸಹ ಇಲ್ಲ, ಅದೇ ನಮ್ಮ ಆದಾಯದ ಮೂಲ. ಹಣ್ಣು ತುಂಬ ಚೆನ್ನಾಗಿದೆ ಅಂತ ಕೃಷ್ಣನು ಸಹ ನಗ್ತಾ ಹೇಳ್ತಾನಂತೆ. ಆ ದಿನ ರಾತ್ರಿ ಮಲ್ಕೊತಾರೆ. ಮಲ್ಕೊಂಡಾಗ ಇದ್ದಕ್ಕಿದ್ದಾಗೆ ಜೋರಾಗಿ ಮಳೆ ಬರೋದಕ್ಕೆ ಶುರು ಆಗುತ್ತೆ, ಗುಡುಗು ಹಾಗೂ ಮಿಂಚು ಸಹಿತ. ಆ ಮರಕ್ಕೆ ಮಿಂಚು ತಗುಲಿ ಆ ಮರ ಸುಟ್ಟು ಹೋಗ್ಬಿಡುತ್ತಂತೆ. ಆ ಮನೆಯವರೆಲ್ಲ ಆ ಗೋಳಾಡ್ತಿರ್ತಾರೆ. ಅದನ್ನು ಕೃಷ್ಣನ ಕೈಲಿ ನಿಜವಾಗ್ಲೂ ನೋಡೋದಕ್ಕಾಗೋದಿಲ್ಲ. ಆದರೆ ಬೆಳಕರಿದ ತಕ್ಷಣ ನಾವು ಬರ್ತೀವಿ ಅಂತ ಅಲ್ಲಿಂದ ಸಾಕ್ತಾರೆ. ನಾರದರಿಗೆ ಇದೇನಿದು, ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಅವರು ಪಾಪ ಎಷ್ಟು ರುಚಿಯಾದ ಹಣ್ಣನ್ನು ಕೃಷ್ಣನಿಗೆ ಕೊಟ್ಟರೆ ಕೃಷ್ಣ ಆ ಮರವನ್ನೇ ನಾಶ ಮಾಡಿಬಿಟ್ನಲ್ಲ ಅಂತ ಕೃಷ್ಣನ ಮೇಲೆ ಕೋಪ ಬರುತ್ತೆ. ಹಾಗೆ ಮುಂದೆ ಸಾಕ್ತಾ ಇರ್ತಾರೆ. ಸಂಜೆ ಆಗುತ್ತೆ. ಇನ್ನೊಬ್ಬ ಶ್ರೀಮಂತನ ಮನೆ ಸಿಕ್ಕುತ್ತೆ. ನಾರದರಿಗೆ, ಓಹೋ, ಇಲ್ಲಿ ಮೆತ್ತನೆಯ ಹಾಸಿಗೆ ಸಿಕ್ಕುತ್ತೆ ಇವತ್ತು ಮಲ್ಕೊಳ್ಳೋದಿಕ್ಕೆ ಅಂತ ಒಳಗೆ ಆಸೆ. ತಕ್ಷಣ ಅವ್ರ ಮನೇಲೂ ಕೇಳ್ಕೊತಾರೆ, ನಾವು ನಿಮ್ಮ ಮನೇಲಿ ಉಳ್ಕೋಬೋದಾ, ಈ ರೀತಿ ಮಳೆ ಬರ್ತಾ ಇದೆ ಅಂತ. ಆಗ ಅವರು, ಇಲ್ಲ, ನಾನು ಮನೆ ಒಳಗೆಲ್ಲ ನಿಮಗೆ ಅವಕಾಶ ಕೊಡೋದಿಲ್ಲ, ನೋಡಿ ಅಲ್ಲಿ ಕೊಟ್ಟಿಗೆ ಇದೆ, ಆ ಕೊಟ್ಟಿಗೆಯಲ್ಲಿ ಬೇಕಾದರೆ ನೀವು ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಅವರಿಬ್ಬರು ಸರಿ ಅಂತ ಸಂತೋಷವಾಗಿ ಆ ಕೊಟ್ಟಿಗೆಯಲ್ಲಿ ಉಳ್ಕೊತಾರೆ. ಉಳ್ಕೊಂಡಾಗ ನಾರದರಿಗೆ ನಿದ್ದೆ ಮಾಡಬೇಕು ಅಂತ ಅಲ್ಲೇ ಇದ್ದಂತಹ ಹುಲ್ಲು ಗಿಲ್ಲು ಎಲ್ಲ ಹಾಸಿಗೆ ಥರ ಮಾಡಿಕೊಂಡು ಮಲಗ್ತಾರೆ. ಆದರೆ ಕೃಷ್ಣ ಮಲಗೋದಿಲ್ಲ. ಮಲಗೋದು ಬಿಟ್ಟು ಒಂದಷ್ಟು ಮಣ್ಣನ್ನು ತಂದು ಅದನ್ನು ಕಲಿಸಿ ಎಲ್ಲೆಲ್ಲಿ ಇಲಿಯ ಬಿಲ ಇರುತ್ತೋ ಅಲ್ಲೆಲ್ಲ ಮುಚ್ತಾ ಇರ್ತಾನೆ. ನಾರದರಿಗೆ ಇನ್ನೂ ಕೋಪ ಜಾಸ್ತಿ ಆಗೋಗುತ್ತೆ. ಅಲ್ಲ, ಬಡವನ ಮನೆ ಸೋರ್ತಾ ಇದ್ರೂ ಸಹ ಕೃಷ್ಣ ಏನೂ ಸಹಾಯ ಮಾಡಲಿಲ್ಲ. ಇಷ್ಟು ದೊಡ್ಡ ಶ್ರೀಮಂತ, ಅವನ ಮನೆಯಲ್ಲಿ ಈ ಬಿಲ ಎಲ್ಲ ಮುಚ್ತಾ ಕೂತಿದ್ದಾನಲ್ಲ, ಯಾಕೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಬೆಳಕರಿಯುತ್ತೆ. ಹಾಗೆಯೇ ಕೃಷ್ಣ ಮತ್ತು ನಾರದರು ಮತ್ತೆ ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋದಾಗ ನಾರದರ ತಲೆಯಲ್ಲಿ ದೊಡ್ಡ ದೊಡ್ಡ ಪ್ರಶ್ನೆಗಳು. ಆ ಬಡವನ ಮನೆ ಮೂಲನೇ ಆ ಮಾವಿನ ಮರ ಆಗಿತ್ತು. ಆದರೆ ಆ ಮಾವಿನ ಮರವನ್ನು
ಸುಟ್ಟು ಹಾಕಿದೆ. ಆದರೆ ಆ ಶ್ರೀಮಂತನ ಮನೆಯಲ್ಲಿ ಯಾಕೆ ನಿನ್ನ ಬಿಲ ಮುಚ್ಚಿದೆ, ನನಗಿದಕ್ಕೆ ಉತ್ತರ ನೀನು ಕೊಡಲೇಬೇಕು ಅಂದಾಗ ನಾರದರು ಪ್ರಶ್ನೆಗೆ ಕೃಷ್ಣ ನಗ್ತಾ ಉತ್ತರ ಕೊಡ್ತಾನೆ. ಆ ಮರವನ್ನು ನಾನು ಸುಟ್ಟು ಹಾಕಿದೆ ಯಾಕೆ ಅಂತ ಅಂದರೆ ಅದು ಅವರ ಆಧಾರ ಆಗಿತ್ತು ಅಂತ ನನಗೆ ಗೊತ್ತಿತ್ತು. ಆದರೆ ಅದು ಮಿಂಚಿಗೆ ಅಂದರೆ ಸಿಡಿಲು ಹೊಡೆದು ಅದೇನಾದರೂ ಸುಟ್ಟು ಹೋಗಲಿಲ್ಲ ಅಂತ ಅಂದಿದ್ರೆ ಮಾರನೇ ದಿನ ಆ ಮರ ಮನೆಯ ಮೇಲೆ ಬೀಳ್ತಿತ್ತು, ಅವರಿಗೆ ಇದ್ದಂತಹ ಆ ಮನೆಯೂ ಕೂಡ ನಾಶ ಆಗ್ತಿತ್ತು. ಅದಕ್ಕೆ ಹಾಗಾಗಬಾರ್ದು ಅಂತ ನಾನು ಆ ಮರವನ್ನು ಸಿಡಿಲಿಗೆ ಒಳಪಡಿಸಿದೆ. ಇನ್ನು ಶ್ರೀಮಂತನ ಮನೆಗೆ ಬರೋದಾದರೆ ಶ್ರೀಮಂತ ಪಾಪಿಯಾಗಿದ್ದ, ಹಾಗಾಗಿ ಆ ಬಿಲ ನಾನೇನಾದ್ರು ಮುಚ್ಚಲಿಲ್ಲ ಅಂದಿದ್ರೆ ಅದರ ಕೆಳಗಡೆ ನಿಧಿ ಇತ್ತು, ಅವನ ಕೈ ಸೇರ್ತಿತ್ತು, ಅದು ಸೇರಬಾರ್ದು ಅಂತ ನಾನು ಆ ಬಿಲವನ್ನು ಮುಚ್ಚಿದೆ ಅಂತ. ಆಗ ನಾರದ್ರು ಅನ್ಕೊತಾರೆ, ಹೌದು, ನಮ್ಮ ಪೂರ್ವ ಜನ್ಮದಿಂದ ಬಂದಂತಹ ಪಾಪ ಕರ್ಮಗಳನ್ನು ನಾವು ಹೊತ್ಕೊಂಡು ಬಂದಿರ್ತೀವಿ. ಹಾಗಾಗಿ ಭಗವಂತನಲ್ಲಿ ನಾವು ಶರಣಾದಾಗ, ಭಗವಂತನ ನಾಮಸ್ಮರಣೆ ಮಾಡುವಾಗ ಭಗವಂತ ನಮ್ಮನ್ನು ಕೈ ಹಿಡಿತಾನೆ. ನಮಗೆ ಕ್ಷಣಿಕವಾಗಿ ಅನ್ನಿಸ್ಬಹುದು ಭಗವಂತ ನಮಗೆ ಕಷ್ಟ ಕೊಟ್ಟ ಅಂತ, ಆದರೆ ಖಂಡಿತವಾಗ್ಲೂ ಭಗವಂತ ನಮಗೆ ಎಂದೂ ಸಹ ಕಷ್ಟ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದರ ಹಿಂದೆ ಸಾಕಷ್ಟು ಒಳ್ಳೆಯ ಉದಾಹರಣೆಗಳು, ಕಾರಣಗಳು ಇರುತ್ತೆ ಅಂತ ಹೇಳಿ ಅವನಿಗೆ ಗೊತ್ತಾಗತ್ತೆ. ಹಾಗಾಗಿ ಈ ಕಥೆಯ ಮೂಲ ಏನಪ್ಪ ಅಂದರೆ, ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ, ಅವನು ಭಗವಂತ ನಮ್ಮ ತಂದೆ, ಹಾಗಾಗಿ ಅವನು ನಮ್ಮ ಕೈ ಹಿಡಿದು ನಡೆಸ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಡ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅವನ ಭಕ್ತರ ಯೋಗಕ್ಷೇಮವನ್ನು ಖಂಡಿತವಾಗ್ಲೂ ಭಗವಂತ ನೆನಪಿನಲ್ಲಿ ಇಟ್ಕೊತಾನೆ ಹಾಗೂ ನಮ್ಮನ್ನು ಸಲಹಿ ಕಾಪಾಡ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಡ. ಹಾಗಾಗಿ ಈ ಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.